ನಮಸ್ಕಾರ ಎಲ್ಲ ರೈತ ಬಾಂಧವರೇ. ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದರೆ ಒಂದು ಸಸ್ಯಕ್ಕೆ 20 ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಈ ಪೋಷಕಾಂಶಗಳನ್ನು 3 ವಿಂಗಡಣೆ ಮಾಡಲಾಗಿದೆ. ಮೊದಲನೇದಾಗಿ ಮೂಲಭೂತ ಪೋಷಕಾಂಶಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಹಾಗೂ ಎರಡನೇದಾಗಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರುವ ಪೋಷಕಾಂಶಗಳು. ಅದರಲ್ಲಿ ಪ್ರಾಥಮಿಕವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್. ಈ ಪೋಷಕಾಂಶಗಳು ದೊಡ್ಡ ಪ್ರಮಾಣದಲ್ಲಿ ಹಾಗೂ ಸರಿಯಾದ ಪ್ರಮಾಣದಲ್ಲಿ ಯಾವುದೇ ಸಸ್ಯ ಜಾತಿ ಗಿಡಗಳಿಗೆ ಬೇಕಾಗುತ್ತದೆ. ಹಾಗೂ ದ್ವಿತೀಯ ಪೋಷಕಾಂಶಗಳಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸಲ್ಫರ್ ಇದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುತ್ತದೆ. ಮೂರನೇದಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರೆಯಲಾಗುವುದು. ಈ ಪೋಷಕಾಂಶಗಳು ಸಸ್ಯಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಈ ಸೂಕ್ಷ್ಮ ಪೋಷಕಾಂಶಗಳಿಂದ ಯಾವುದೇ ಬೆಳೆಯ ಇಳುವರಿಯನ್ನು ಹೆಚ್ಚಿಸಬಹುದು. ಸೂಕ್ಷ್ಮ ಪೋಷಕಾಂಶಗಳು ಎಂದರೆ ಬೋರಾನ್, ಕಾಪರ್, ಐರನ್, ಕ್ಲೋರಿನ್, ಮ್ಯಾಂಗನೀಸ್, ಸೋಡಿಯಂ, ಜಿಂಕ್, ಮಾಲಿಬ್ಡಿನಮ್, ನಿಕ್ಕಲ್, ಸಿಲಿಕಾನ್ ಹಾಗೂ ಕೋಬಾಲ್ಟ್. ಧನ್ಯವಾದಗಳು. ಅತಿ ಹೆಚ್ಚು ಮಾಹಿತಿಗಾಗಿ ಫಾಲೋ ಮಾಡಿ.